ವಾಸಿ ಪಾಂಡುರಂಗದಾತನ ಪರಮ ಪವಿತ್ರವಾಗಿರ್ತಕ್ಕಂಥ ಕರ್ತೃಬದುಕಿಗೆ ಅನಂತ ಕೋಟಿ ದಿವ್ಯಧರ್ಮ ನಾಮಗಳನ್ನು ಸಲ್ಲಿಸಿ ಈ ವರ್ಷದ ಪುರಾಣ ಪುರುಷನಾಗಿರ್ತಕ್ಕಂಥ ಮಹಂತ ಪಶಿಗಳು ಪ್ರಪಂಚದಿಂದ ಪಾರಮಾರ್ಥವನ್ನು ಕಂಡು ಲಜ್ಜಾಳ ಸಿದ್ಧಲಿಂಗ ಮಹಾರಾಜರ ಪರಮ ಪವಿತ್ರವಾಗಿರ್ತಕ್ಕಂಥ ಪ್ರಾಣಿಕೆಯನ್ನು ಮಾಡಿದು. ಲಜ್ಜಾಳ ಸಿದ್ಧಲಿಂಗ ಮಹಾರಾಜರು ನಮ್ಮಂಗ ಹುಟ್ಟ್ಯಾರ. ಅವರು ತಾಯಿ ಗರ್ಭದಲ್ಲಿ ನಮ್ಮಂಗ ವಾಸ ಮಾಡಿದರು. ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ನಮ್ಮಂಗ ಬಾಲ ಜೀವನವನ್ನು ಕಳೆಯಲಿಲ್ಲ, ನಮ್ಮಂಗ ಸಂಸಾರ ಜೀವನದಲ್ಲಿ ಕಳೆಯಲಿಲ್ಲ. ಅವರು ಸಂಸಾರದಲ್ಲಿ ಇದ್ದುಕೊಂಡು ಸದ್ಗತಿಯನ್ನು ಕಂಡುಕೊಂಡು ತಮ್ಮ ಜೊತೆಗಿರ್ತಕ್ಕಂಥ ಭಕ್ತರನ್ನು ಕೂಡ ಉದ್ಧಾರ ಮಾಡುವ ಕೆಲಸವನ್ನ ಅವರು ಮಾಡ್ಯಾರ. ಅಂಥವರ ಜೀವನ ಚರಿತ್ರೆಯಲ್ಲಿ ಕೇಳೋದ್ರಿಂದ ನಮಗೇನಾಗ್ತೈತೆ ಅಂದ್ರೆ ನಮ್ಮ ಸಂಸಾರದಲ್ಲಿ ಬಂದಿರ್ತಕ್ಕಂಥ ಅನೇಕ ಕಷ್ಟಗಳು ಸಹಿತ ದೂರ ಆಗ್ತಾವ. ವಾಸಿ ಪಾಂಡುರಂಗದಾತರ ಜಾತ್ರೆಯ ನಿಮಿತ್ತವಾಗಿ ಈ ಪುರಾಣವನ್ನು ಪ್ರಾರಂಭ ಮಾಡಿಕೊಂಡು ಬಂದು ಲಜ್ಜಾಳ ಸಿದ್ಧಲಿಂಗ ಮಹಾರಾಜರ ಪುರಾಣವನ್ನು ನಾವು ಕೇಳೋದ್ರಿಂದ ನಾವು ಮಾಡತಕ್ಕಂಥ ಪಾಪ ಅಂತಕ್ಕಂಥದ್ದು ಪುಣ್ಯ ಅಂತಕ್ಕಂಥದ್ದು ಪ್ರಾಪ್ತಿ ಆಗ್ತೈತಿ. ಮನುಷ್ಯನಿಗೆ ಕಷ್ಟಗಳು ಯಾಕೆ ಬರ್ತಾವಂತಂದ್ರೆ ನಾವು ಮಾಡತಕ್ಕಂಥ ಪಾಪಕ್ಕನುಗುಣವಾಗಿ ಏನೋ ತಿಳಿದೋತಿಲ್ಲ ಅಂತ ಪಾಪ ಕೆಲಸ ಬಿಟ್ಟಿರ್ತಾವ. ನಾವು ಮಾಡತಕ್ಕಂಥ ಪಾಪಕ್ಕನುಗುಣವಾಗಿ ನಮಗೆ ಕಷ್ಟಗಳು ಬರ್ತಾವ. ನಮಗೆ ಬರ್ತಕ್ಕಂಥ ಕಷ್ಟಗಳನ್ನ ನಾವು ದೂರ ಮಾಡಿಕೊಳ್ಬೇಕಾದ್ರೆ ನಾವೇನ್ ಮಾಡಬೇಕು ಅಂತಂದ್ರೆ ಪುಣ್ಯದ ಕೆಲಸವನ್ನ ಮಾಡಬೇಕು. ಇಂಥ ಒಂದು ಪುಣ್ಯದ ಕಾರ್ಯಕ್ರಮಗಳನ್ನು ನೀವು ಮಾಡ್ಕೊಂಡು ಹೋಗೋದ್ರಿಂದ ಮಳೆ ಬೆಳೆ ಸಮೃದ್ಧಿಯಾಗಿ ಆ ಭಗವಂತ ನಮಗೆ ಆಶೀರ್ವಾದವನ್ನು ಮಾಡ್ತಾನೆ. ವಿಶ್ವರಾತ್ರಿ ಮಠ, ಆ ವಿಶ್ವರಾತ್ರಿ ಮಠದಲ್ಲಿ ಶ್ರಾವಣ ಮಾಸ ನಿಮಿತ್ತವಾಗಿ ಪ್ರಾಣವನ್ನು ಪ್ರಾರಂಭ ಮಾಡಿದ್ದಾರೆ. ತಾಯಿಂದರು ಚರಣಿಯರು ಎಲ್ಲರೂ ಒಂದು ಸೇರ್ತಾ ಇದ್ರು. ಇವಾಗ ಪ್ರಾಣ ಪ್ರಾರಂಭ ಆಯ್ತು. ಆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಗಿಡದಲ್ಲಿ 2 ಪಕ್ಷಿಗಳನ್ನು ಕೂಡ್ತಿದ್ವು. ಇವಾಗ ಪುರಾಣ ಮಂಗಲಾತು ಒಂದು ತಂಪಾಗಿ ತಾವು ಹಾರಿ ಹೋಗ್ಬಿಡ್ತಿದ್ವು. ಒಂದು ದಿವಸ ಆ ಮಠದಲ್ಲಿರ್ತಕ್ಕಂಥ ವಿಶ್ವರಾತ್ರಿ ಗುರುಗಳನ್ನ ಒಬ್ಬ ಭಕ್ತ ಪ್ರಶ್ನೆ ಮಾಡ್ತಾನೆ, ತಪ್ಪ ನೀವು ಗಮನ ಕೊಟ್ಟು ನೋಡಿರಲಿಲ್ಲ. ಇವಾಗ ಪುರಾಣ ಪ್ರಾರಂಭ ಆಯ್ತು, 2 ಪಕ್ಷಿಗಳು ಬಂದು ಕುಂದಿರ್ತಾವ. ಇವಾಗ ಪುರಾಣ ಮಂಗಲ ಆಯ್ತು, 2 ಪಕ್ಷಿಗಳು ಹಾರಿ ಹೋಗ್ತಾವ. ಈ ಪಕ್ಷಿಗಳು ಯಾರಂತ ಕೇಳಿದಾಗ ವಿಶ್ವರಾತ್ರಿ ಅಂತಾನ ಇದನ್ನ ಪುರಾಣ ಮಹಾಮಂಗಲ ದಿನ ಅಂತ ಹೇಳ್ತೇನೆ ನಾನು ಅಂತ. ಇನ್ನೇನು ಪುರಾಣ ಮಹಾಮಂಗಲ ದಿನ ಬಂತು, ವಿಶ್ವರಾತ್ರಿ ಗುರುಗಳು ಏನ್ ಮಾಡಿದ್ರು ಅಂತಂದ್ರೆ ಆ ಗಿಡದ ಕಡೆಗೆ ಒಂದು ಆಕಳ ಸಗಣಿ ಒಂದಿಷ್ಟು ಸಾಲಿಗೆ ಮಾಡಿಸಿ ಅಲ್ಲಿ ರಂಗೋಲಿ ಹಚ್ಚಿದ್ರು. ಅಂದ್ರೆ ಬರೋದು ಕೇಳೋದು ಯಾಕೆ ರಂಗೋಲಿ ಹಚ್ಚಾರ? ಪುರಾಣ ಮಂಗಲ ದಿನದಂದು ಪುರಾಣ ಮಹಾಮಂಗಲ ಆಯ್ತು, ಎಲ್ಲರೂ ಘೋಷಣೆ ಮಾಡ್ತಾರೆ ಜಯಮಂಗಲಂ ಜಯಮ. ಇಲ್ಲಿ ಘೋಷಣೆ ಮಾಡಿದಾಗ ಆ 2 ಪಕ್ಷಿಗಳು ದೇಹ ಬಿಟ್ಟು ಕೆಳಗೆ ಬೀಳ್ತಾವೆ. ಅವಾಗ ಮೃಣಾಲತ ಭಕ್ತರು ಹೇಳ್ತಾರ, ಈ 2 ಪಕ್ಷಿಗಳು ಯಾವಂತಂದ್ರೆ ದೇವಲೋಕದಲ್ಲಿ ಈಗ 2 ಗಂಡ ಹೆಂಡತಿ ಗಂಧರ್ವರು ಶಿವನ ಸಭೆಯಲ್ಲಿ ಗಾಯನ ಮಾಡ್ತಕ್ಕಂಥವ್ರು. ಒಂದು ದಿವಸ ಶಿವನ ಸಭೆಗೆ ತಡವಾಗಿ ಬಂದದಕ್ಕಾಗಿ ಯಾವ ಪರಮಾತ್ಮನು ಈ ಕಾರ್ಯಕ್ರಮಕ್ಕೆ ತೊಂದರೆ ಕೊಟ್ಟದಕ್ಕಾಗಿ ನಾವು ಭೂಲೋಕದಲ್ಲಿ ಪಕ್ಷಿಗಳಾಗಿ ಬಿಟ್ಟರೆ ಶಾಪವನ್ನು ಕೊಟ್ಟ. ಆಗ ಗಂಧರ್ವರಿಬ್ಬರು ನಮಗೆ ನಿಶಾಪ ಯಾವಾಗ ಆಗೈತೆ ಅಂದಾಗ ಮುಂದೆ ಭೂಲೋಕದಲ್ಲಿ ವಿಶ್ವರಾತ್ರಿ ಮಠದಲ್ಲಿ ಶ್ರಾವಣ ಮಾಸ ನಿಮಿತ್ತವಾಗಿ ನಡೀತಕ್ಕಂಥ ಪುರಾಣವನ್ನ 1 ತಿಂಗಳ ಪರ್ಯಂತ ನೀವು ಕೇಳಿದ ನಂತರ ನಿಮ್ಮ ಆಗಿರ್ತಕ್ಕಂಥ ಶಾಪ ಅಂತಕ್ಕಂಥದ್ದು ಹೋಗಿ ಮತ್ತೆ ನೀವು ವಿಲಾಸ ಬರ್ತಾರೆ ಅಂತೇಳಿ ಅಪ್ಪಣೆ ಮಾಡಿದ್ದ. ದೇವಲೋಕದ ಗಂಡವರೇ ಇವರು ಅಂತೇಳಿ ಆ 2 ಸಮಾಧಿಗಳನ್ನು ಕೂಡ ಅಲ್ಲಿ ಮಾಡಿಸ್ಯಾರ. ಇವತ್ತು ಮನುಷ್ಯನಿಗೆ 2 ಸಂಘದವ, ಒಂದು ಸಜ್ಜನರ ಸಂಘ, ಮತ್ತೊಂದು ದುರ್ಜನರ ಸಂಘ. ಮಾನವ ಜನ್ಮ ಇದು ಬಲು ದೊಡ್ಡದು, ಮಾನವ ಜನ್ಮ ಇದು ಬಲು ದೊಡ್ಡದು. ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪ ಗಡಿಯ, ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪ ಗಡಿಯ. ಮಾನವ ಜನ್ಮ ಇದು ಬಲು ದೊಡ್ಡದು. ಒಬ್ಬ ಯುವಕ ಒಬ್ಬ ಶ್ರೀಮಂತನ ಕುರಿತು ಕೇಳಿದನು. ಒಬ್ಬ ಸೌಕಾರನ ಕುರಿತು ಪ್ರಶ್ನೆ ಮಾಡಿದ, ನನಗೆ ಬಹಳ ಬಡತನ ಐತಿ, ನಾನು ನಿನ್ನಿಂದ ಶ್ರೀಮಂತರಾಗಬೇಕು, ಏನ್ ಮಾಡಿದ್ರೆ ನಾನು ಶ್ರೀಮಂತರಾಗ್ತೀನಿ ಅಂದಾಗ ಆ ಶ್ರೀಮಂತ ಅಂತಾನ, ನೋಡಪ್ಪ ನಮ್ಮಂಗ ನೀನು ದುಡಿ, ನಾನು ಬಹಳ ಕಷ್ಟಪಟ್ಟು ದುಡಿದೀನಿ, ಹಣ ಜಮಾ ಮಾಡಿನಿ, ಶ್ರೀಮಂತ ಆಗೀನಿ, ನನಗೆ ನೀನು ದುಡಿ ಶ್ರೀಮಂತ ಆಗ್ತೀನಿ ಅಂದಾಗ ಆ ಯುವಕ ಅಂತಾನ, ಇಲ್ಲಿ ನನ್ನಿಂದ ದುಡಿಯೋದು ಆಗೋದಿಲ್ಲ, ಹಂಗ ಸೌಕಾರ ಆಗ್ಬೇಕು ನಾನು, ಹಂಗ ಸೌಕಾರ ಆಗಕ್ಕೆ ಬರಂಗಿಲ್ಲ, ಕಷ್ಟಪಟ್ಟು ದುಡಿಬೇಕು, ದುಡಿದ್ರೆ ಮಾತ್ರ ನೀನು ಶ್ರೀಮಂತರಾಗ್ತದೆ. ಆ ಯುವಕ ಅಂತಾನ, ಇಲ್ಲಿ ನನ್ನಿಂದ ದುಡಿಯೋದು ಆಗಂಗಿಲ್ಲ, ದುಡಿಲಾರ್ದ ನಾನು ಸೌಕಾರ ಆಗ್ಬೇಕು ಅಂತದ್ದೇನಾದ್ರೂ ದಾರಿ ಕೊಟ್ಟು ತಂದಾಗ ಆ ಸೌಕಾರ ಸಿಟ್ಟು ಬಂತು. ದುಡಿಲಾರ್ದ ಶ್ರೀಮಂತ ಆಗ್ಬೇಕಂದ್ರೆ ಸೌಕಾರ ಆಗ್ಬೇಕಂದ್ರೆ ಯಾರ ಮನೆ ಕಳ್ತನ ಮಾಡು, ಸೌಕಾರಕ್ಕೆ ಅಂತ ಒಂದು ಸಿಟ್ಟಿಗೆ ಅದ ಮಾತಾದ ಇಟ್ಕೊಂಡು ಆ ಹುಡುಗ
ಆ ಯುವಕ ರಾತ್ರಿ ಕಳ್ತನ ಮಾಡಿಕೊಂಡು ನಾನು ಎಲ್ಲರ ಮಂದಿ ಮಲಗಿದ್ರು, ಎಲ್ಲರ ಮನೆ ಬಾಗಿಲ ಹಾಕಿತ್ತು. ಒಬ್ಬ ಶ್ರೀಮಂತರ ಮನೆಯಿಂದ ಒಂದು ಕಿಮ್ಮತ್ತಿನ ಕುದುರೆ ಕಟ್ಟಿದ್ರು. ನೋಡಿದ್ವಾ, ಸುತ್ತಮುತ್ತ ಎಲ್ಲ ಕಡೆ ನೋಡಿದ, ಎಲ್ಲರ ಮನೆಗೆ ಅದ ಮಿಚ್ಚ ಕಳ್ತನ ಮಾಡಿ ಕಲ್ಕೊಳ್ಳಿಲ್ಲ. ಈ ಕುದುರೆನ ಕಳ್ತನ ಮಾಡ್ಕೊಂಡು ನಾವು ಆ ಕುದುರೆ ಕಳ್ತನ ಮಾಡಿ ಕುದುರೆ ಎತ್ಕೊಂಡು ಬಂದ. ಕುದುರೆ ಮಾರಾಟ ಮಾಡಲಿಕ್ಕೆ ಬಂದು ಕಟ್ಟಿ ಹಾಕಿದ್ದ. ನಾನು ಕುದುರೆ ತಿರುಗಿ ಆಸಕ್ತಿ ಉಳ್ಳವರು ಬಂದು, ತಮ್ಮ ಈ ಕುದುರೆ ಕೊಡ್ತೀನಿ. ಕೊಡ್ತೇನೆ, ಕೊಡೋಕ್ಕಾಗಿ ತಂದೀನಿ, ಇದ್ರ ಬೆಲೆ ಎಷ್ಟು ಹೇಳು, ಇದ್ರ ಕಿಮ್ಮತ್ತು ಎಷ್ಟು ಹೇಳು ಅಂದಾಗ ಅದ್ರ ಕಿಮ್ಮತ್ತ ಗೊತ್ತಿಲ್ಲ ಅವನು. ಒಬ್ಬ ಬಂದು 50,000 ಕೊಡ್ತೀನಿ, ತಮ್ಮ ಕೊಡ್ತೀನಿ. ಅಷ್ಟೇ ಕೊಡಕ್ಕೆ ಕೊಡ್ತೈತಿ ಅಂದೇವು. ಮತ್ತೊಬ್ಬ 1 ಲಕ್ಷ ರೂಪಾಯಿ ಕೇಳಿದ. ಅಷ್ಟೇ ಕೊಡಕ್ಕೆ ಕೊಡ್ತೈತಿ ಅಂದ. ಒಬ್ಬ ನಿಂತಿದ್ದು ಬೆಳಿಗ್ಗೆ ಇವನಿಗೆ ಕುದುರೆ ಕಿಮ್ಮತ್ತ ಗೊತ್ತಿಲ್ಲ, ಕುದುರೆ ಹೊಡಿಬೇಕಂದ ನಾವು. ತಮ್ಮ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂದಾಗ ಭಾಳ ಖುಷಿ ಆಗ್ತೀವಿ. 5 ಲಕ್ಷ ಅಂತ ಭಾಳ ಆತಂತೇಳಿ ಆಯಿತು ಕೊಡ್ತೀನಿ ಅಂದೇವ. ಹಂಗಾರೆ ಕುದುರೆ ಹೇಗೈತೆ ಹತ್ತಿ ನೋಡಿ ಕೊಡ್ತೀನಿ ರೊಕ್ಕ ನಂದೇವ. ಇಷ್ಟೇ ಕುದುರೆ ಎತ್ಕೊಂಡು ಹೋದವ ಹೊತ್ತಾಗ ಹೋಗ್ಬಿಟ್ಟ. 1 ದಿವಸ ಆತು, 2 ದಿವಸ ಆತು, ವಾಪಸ್ ಬರಲಿಲ್ಲ. ಇದು ಕುಂತಿತ್ತು ಹಸನ್ ಕಾಯ್ಕಂತ. ಇಂಥದಕ್ಕೆ ತಮ್ಮ ಕುದುರೆ ಕೊಟ್ಟಿನ್ರಿ, ಎಷ್ಟು ಕೊಟ್ಟು ಅದು ಹೆಂಗೆ ಬಂದಿತ್ತು ಹಂಗೆ ಹೋಗ್ತಂದು ನಾವು. ಅದು ಹೆಂಗೆ ಬಂದಿತ್ತು ಹಂಗೆ ಹೋಗ್ತು. ನಾನು ಕೊಟ್ಟು ತಂದಿದ್ದಿಲ್ಲ, ನಾನು ಒಬ್ಬರು ಕಳ್ತನ ಮಾಡ್ಕೊಂಡು ಬಂದಿದ್ದೆ, ನಂದೊಬ್ಬ ಕಳ್ತನ ಮಾಡ್ಕೊಂಡು ಹೋದ. ಅದು ಹೆಂಗೆ ಬಂದಿತ್ತು ಹಂಗೆ ಹೋಗ್ತಂದು ನಾನು. ಅದಕ್ಕೆ ಯಾಕೆ ಮಾತನ್ನು ಹೇಳ್ಬೇಕಾಗಿತ್ತಂದ್ರೆ, ದೇವರು ನಮಗೆ ಕಿಮ್ಮತ್ತಿನ ಶರೀರವನ್ನು ಕೊಟ್ಟಾನ, ಕಣ್ಣು ಕೊಟ್ಟಾನ, ಕಿವಿ ಕೊಟ್ಟಾನ, ನಾಲಿಗೆ ಕೊಟ್ಟಾನ, ಕೈ ಕಾಲುಗಳನ್ನು ಕೊಟ್ಟಾನ. ಇವುಗಳಿಗೆ ಸಂಸ್ಕಾರವನ್ನು ಕೊಡಬೇಕು. ನಾಲಿಗೆಯನ್ನು ಕೊಟ್ಟಾನ, ದೇವರು ನಾಮಸ್ಮರಣೆಯನ್ನು ಮಾಡಬೇಕು. ಈ ಪವಿತ್ರವಾಗಿದ್ದ ಜಾಗದಲ್ಲಿ ಶಿವ ಅಂತಂದರೆ ಸಾಕು, ನಮ್ಮ ಜೀವನ ಪಾವನ ಆಗ್ತೈತೆ. ಇಲ್ಲಿ ಈ ಪುರಾಣವನ್ನು ಬರೆದಿರ್ತಕ್ಕಂಥ ಕವಿಗಳು ಪ್ರಪ್ರಥಮದಲ್ಲಿ ಯಾರನ್ನು ಸ್ತೋತ್ರ ಮಾಡ್ಯಾರಂದ್ರೆ, ಮತ್ತೆ ಈ ಪುರಾಣವನ್ನು ಯಾರು ಬರೆದಾರಂತಂದ್ರೆ PM ಬಡಿಗೇರ್ ಅಂತಕ್ಕಂಥವ್ರು ಈ ಪುರಾಣವನ್ನು ಬರೆದ. ಸುಮಾರು 10 ವರ್ಷಗಳಿಂದ ನಾನು ನಿಮ್ಮ ಗ್ರಾಮದಲ್ಲಿ ಪುರಾಣ ಕೇಳುವ ಸಂದರ್ಭದಲ್ಲಿ ಈ ಗಂಗಾವತಿ ತಾಲೂಕಿನಲ್ಲಿ ಜೀರಾಳ ಕಲ್ಗುಡಿ ಅಂತ ಬರ್ತೇವೆ. ಆ ಜೀರಾಳ ಕಲ್ಗುಡಿಯಲ್ಲಿ ಕುಂಬಾರ ಮಂಡಲದಲ್ಲಿ ಗುಂಡಯ್ಯ ಆತನ ಮಗ ವೆಂಕೋವಂತೆ, ಆತನು BA LLB ಆಗಿ ವಿವಾದದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಆತನ ಹಣವನ್ನು ದೋಚಿಬಿಟ್ರು. ರೊಕ್ಕ ಕೊಡಕಿನ ಮೇಲೆ ಅವನು ಹುಚ್ಚಾದಂಗ. ಅವರ ತಂದೆ ವೈದ್ಯರಲ್ಲಿ ತೋರಿಸಿದಾಗ ಆ ಡಾಕ್ಟರ್ ಅಂತಾರ, ನಿಮ್ಮ ಮಗ ಜನರ ಮಧ್ಯದಲ್ಲಿ ಇರಬೇಕು, ಇವು ಒಬ್ಬರೇ ಇಷ್ಟು ಹುಚ್ಚಾಕ ಅಂದಾಗ ಆ ಕರ್ಕೊಂಬಂದ ನನ್ನ ಹತ್ರ ಬಿಟ್ಟು. ಒಂದು ಮದುವಾಗಿ 2 ಮಕ್ಕಳಾಗಿದ್ದು. ಇಲ್ಲದೆ ಜನ ಈತರ ನೀವು ಹಿಂದೆ ಕರ್ಕೊಂಡು ಹೋಗ್ರಿ, ಜನರ ಮಧ್ಯದಲ್ಲಿ ಇದ್ದ ಅಂತಂದ್ರೆ ಈತ ಬದಲಾವಣೆ ಆಗ್ತಾನ, ಇವನು ಒಬ್ಬರೇ ಬಿಟ್ಟರೆ ನೀವು ಮತ್ತಷ್ಟು ಹುಚ್ಚಾಕಂತ ಡಾಕ್ಟರ್ ಹೇಳ್ಯಾರ. ಹಾಗಾದ್ರೆ ಆಯ್ತು, ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ನಿಮ್ಮೂರಿಗೆ ಪುರಾಣ ಬರೋದಕ್ಕಿಂತ ಮುಂಚಿತವಾಗಿ 1-2 ದಿನ ಮುಂಚೆ ಆತನ ಕರ್ಕೊಂಡು ನನ್ನ ಹತ್ರ ಬಿಟ್ಟ. ನಾನು ಆತನ ಕರ್ಕೊಂಡು ಸುಕ್ಷೇತ್ರಕ್ಕೆ ಹೋದಾಗ ವೀರಭದ್ರ ಸ್ವಾಮಿಗಳಿಗೆ ತೋರಿಸಿ ಹೀಗಾಗಿ ಇದರ ಪರಿಸ್ಥಿತಿ ಅಂದಾಗ ಡಾಕ್ಟರ್ ಹೇಳ್ತು, ಕರೆನ ಜನರ ಮಧ್ಯದಲ್ಲಿ ಇರಬೇಕು, ನಿನ್ನಿಂದ ಕರ್ಕೊಂಡು ಹೋಗ್ಬಿಡು, ಪುರಾಣಕ್ಕೆ ಹೋಗ್ತಿಲ್ಲ ಕರ್ಕೊಂಡು ಹೋಗ್ಬಿಡು ಅಂದರು. 10 ವರ್ಷಗಳಿಂದ ನಿಮ್ಮೂರಿಗೆ ನಾನು ಆ ಯುವಕನನ್ನು ಕರ್ಕೊಂಡು ಬಂದಿದ್ದೆ. 15 ದಿನಗಳ ಪರ್ಯಂತ ನಿಮ್ಮೂರಾಗಿದ್ದ. ಆತನಿಗೊಂದು ಸೇವೆ ಹೇಳಿದ್ದೆ ನಾನು, ಬೆಳಗಾವಿ ಜಿಲ್ಲೆ ಎಲ್ಲ ಕಸಬಗೆಪ್ಪ, ಈ ಸ್ಥಳವನ್ನು ಸ್ವಚ್ಛ ಮಾಡು, ಅದನ್ನು ಆಗಿ ಚಿಂತೆ ಮಾಡಬೇಡ, ದೇವರನ್ನು ಒಳ್ಳೇದು ಮಾಡ್ತಾನ, ಆ ವಾಸಿ ಪಾಂಡುರಂಗ ಆತನಿಗೆ ಒಳ್ಳೇದು ಮಾಡ್ತಾನ, ಆತನ ನಂಬು, ಇಲ್ಲಿ ಸೇವಾ ಮಾಡಂತ ಹೇಳಿದೆ ನಾನು. ಈ ಪುರಾಣ ಮಂಗಳಾದ ಮೇಲೆ ಮುಂದೆ ಶ್ರಾವಣ ಮಾಸದ ಪುರಾಣಕ್ಕೆ ಬಳ್ಳಾರಿ ಜಿಲ್ಲೆ ಸಂತೆಕೂಡು, ಆ ಸಂತೆಕೂಡಿಗೂ ಕೂಡ ನಾನು ಕರ್ಕೊಂಡು ಹೋಗಿದ್ದೆ. ಇದೇ ನಮ್ಮ ಗವಾಗಿದ್ರು, ಕಮಲಾಜಿಯವರು ಇವರೇ ಇದ್ರು, ಅಲ್ಲಿ ಕೂಡ ನನ್ನ ಜೊತೆಗೇನೆ ಇದ್ದಾವ. ಹೀಗಾಗಿ ಪುರಾಣ ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ ಕೊಪ್ಪಳ ಜಿಲ್ಲೆ ಜಲಮುಖಿಗೆ ಬಂದ್ವಿ. ಅಲ್ಲಿ ಪುರಾಣ ಮುಗಿಸ್ಕೊಂಡು ಪುತ್ತೂರು ಪುರಾಣ ಮುಗಿಸ್ಕೊಂಡು ನಾನು ಕೊಪ್ಪಳದಲ್ಲಿ ಗ್ರಾಮಕ್ಕೆ ಹೋದೆ. ನಿರ್ಪಾದೀಶ್ವರನ ಜನ್ಮಸ್ಥಳವಾಗಿರ್ತಕ್ಕಂಥ ಆ ಕೊಪ್ಪಳದಲ್ಲಿ ಗ್ರಾಮಕ್ಕೆ ಪುರಾಣಕ್ಕೆ ಹೋದಾಗ ಒಂದು ದಿವಸ ಪೇಪರ್ನಲ್ಲಿ ನೋಡಿ, ನೀನು ವಿದ್ಯಾರ್ಥಿ KS ಎಕ್ಸಾಮ್ ಬರೆದಾಗ ಬರಲ್ಲ, ಪಾಸ್ ಆದ. ಇಲ್ಲಿ ಸೇವಾ ಮಾಡಿದ್ದ, ಅದು ಪರೀಕ್ಷೆಗೆ ಹೋಗೋ ಮುಂದೆ ಹೆಂಗೆ ಬರೀಬೇಕ್ರಿ, ನನಗೆ ಅಷ್ಟು ಅಭ್ಯಾಸ ಮಾಡಿಲ್ಲ ಅಂದಾಗ, ನೀನು ಎಲ್ಲೆಲ್ಲಿ ಸೇವಾ ಮಾಡಿದಿ ಆ ದೇವರನ್ನು ಸ್ಮರಣೆ ಮಾಡಿ, ಆ ಗುರುಗಳ ಸ್ಮರಣೆ ಮಾಡಿ ನೀನು ಪರೀಕ್ಷೆ ಬರಿ ಅಂತ ಹೇಳಿದೆ. ನಾನು ಈ ವಾಸಿ ಪಾಂಡುರಂಗ ದಾತನ
ನಾಮಸ್ಮರಣೆ ಮಾಡಿಕೊಂಡು ಆ ಪರೀಕ್ಷೆ ಬರೆದಾಗ ಆ ಕೇಸ್ ಪಾಸ್ ಆಗಿ ಇವತ್ತು ತಹಸೀಲ್ದಾರ್ ಆಗಿ ಮುಂದೆ ಒಂದಷ್ಟು ಇನ್ನೊಂದು 2 ವರ್ಷಗಳಲ್ಲಿ ಹೆಚ್ಚಿ ಆಗ್ತಾರೆ. ಯಾಕೆ ಮಾತ್ರ ಹೇಳ್ಬೇಕಾಗಿತ್ತು ಅಂದ್ರೆ ಇದು ಎಂಥ ಒಂದು ಜಾಗ ಇತ್ತಂದ್ರೆ ಇದು ಬಹಳ ಪ್ರಬಲವಾಗಿರ್ತಕ್ಕಂಥ ಜಾಗ. ದುಷ್ಟರಾಗಿರ್ತಕ್ಕಂಥ ಶುಂಭ ಮತ್ತು ಶುಂಭ ಮಹಿಷಾಸುರನನ್ನು ಸಂಹಾರ ಮಾಡಿ ಹೆಂಗ ದೇವತೆಗಳಿಗೆ ಸುಖವನ್ನು ಕಲ್ಪಿಸಿಕೊಟ್ಟಿದೆ. ಹಿಂದೆ ಗವಿರತ್ನ ಕಾಳಿದಾಸನಿಗೆ ಆತನ ನಾಲಿಗೆ ಮೇಲೆ ಯಾವ ರೀತಿಯಾಗಿ ಓಂಕಾರವನ್ನು ಬರೆದು ಆತನನ್ನ ಪಂಡಿತನಾಗಿ ಮಾಡಿದೆ. ಅದರಂತೆ ನಾನು ಕೂಡ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಪುರಾಣವನ್ನು ಬರಲಿಕ್ಕೆ ಪ್ರಾರಂಭ ಮಾಡೀನಿ. ನನಗೂ ಕೂಡ ನಿನ್ನ ಆಶೀರ್ವಾದ ಇರಲಿ. ಈ ಪುರಾಣ ಬರೆತಕ್ಕಂಥ ಶಕ್ತಿಯನ್ನು ನನಗೆ ಕೊಡುವಂತೇಳಿ ಆ ಯಾವ ದೇವಿಯನ್ನ ಪಾರ್ವತಿಯನ್ನು ಶಾಂಭವಿಯನ್ನ ಸ್ತೋತ್ರ ಮಾಡ್ಯಾನ. ಈ ಮಹಾತ್ಮ ಲಚ್ಚಾಣ ಸಿದ್ಧಲಿಂಗ ಮಹಾರಾಜ ಎಲ್ಲಿ ಹುಟ್ಟಿ ಬಂದ? ಈ ಭರತ ಭೂಮಿಯಲ್ಲಿ ಪವಿತ್ರವಾಗಿರ್ತಕ್ಕಂಥ ರಾಜ್ಯ ಯಾವುದು ಅಂತಂದ್ರೆ ಕರ್ನಾಟಕ ರಾಜ್ಯ. ಈ ಕನ್ನಡ ನಾಡಿನಲ್ಲಿ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕಕ್ಕಳ ಮೇಲಿರ್ತಕ್ಕಂಥ ಪುಣ್ಯದ ಗ್ರಾಮದಲ್ಲಿ ಆತ ಯಾರ ಗರ್ಭದಲ್ಲಿ ಹುಟ್ಟಿ ಬರ್ತಾರಂತ ವಿಷಯ ನಾಳೆ ದಿವಸ ಬರ್ತಾಗ. ಪ್ರತಿನಿತ್ಯ ಪುರಾಣ 7 ಪ್ರಾರಂಭವಾಗಿ 9 ಮುಗಿಸ್ತೀವಿ. ಮತ್ತು ದಾಸೋಹ ಸ್ವಲ್ಪ ತಡಮಾತಂದ್ರೆ ತಡನ ಹಾಕೈತಿ, ತಾವೆಲ್ಲ ಸಹಕರಿಸಬೇಕು. ಇನ್ನು ಕಲಬುರಗಿ ಜಿಲ್ಲೆ ಅದಕ್ಕೆ ಸಗರನಾಡು ಅಂತ. ಆ ಸಗರನಾಡಿನಲ್ಲಿ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಆಗಾಗ ಬರಗಾಲ ಬರ್ತಿತ್ತು. ಸರಿಯಾದ ರೀತಿಯಲ್ಲಿ ಮಳೆ ಆಗ್ತಾ ಇದ್ದಿಲ್ಲ, ಬೆಳೆ ಬರ್ತಾ ಇದ್ದಿಲ್ಲ. ಯಾವಾಗ ಅರಳಗುಂಡಿಗೆ ಧರಿಸಿರ್ತಕ್ಕಂಥ ಕಲಬುರಗಿ ಸರ್ವಸಂಪನವರು ಆ ಕಲಬುರಗಿಗೆ ಒಂದು ಅನ್ನದಾಸವನ್ನು ಪ್ರಾರಂಭ ಮಾಡಿದರು. ಅಲ್ಲಿ ಕೂಡ ಅದು ಶ್ರೀಮಂತ ನಾಡ. ಇವತ್ತು ನಿಮ್ಮ ಗ್ರಾಮ, ನಿಮ್ಮ ಮನೆ ಶ್ರೀಮಂತರ ಮನೆ ಆಗಬೇಕಾಗಿತ್ತಂದ್ರೆ ನೀವೆಲ್ಲ ಏನು ಮಾಡಬೇಕು ಅಂದ್ರೆ ನೀವೆಲ್ಲ ಮನಸ್ಸು ಮಾಡಿ ಈ ಪವಿತ್ರವಾಗಿರ್ತಕ್ಕಂಥ ಜಾಗದಲ್ಲಿ ಅನ್ನದಾಸವನ್ನು ಮಾಡ್ರಿ.